ಮತ್ತೆ ನಮ್ಮ ಬೆಂಗಳೂರಿಗೆ ಸ್ವಾಗತ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ಮಾತಿದೆ. ಆದರೆ ಇಲ್ಲಿ ಇಬ್ಬರ ಒಪ್ಪಂದ ಪ್ರಯಾಣಿಕರಿಗೆ ದಂಡದ ಬರೆ ಅನ್ನೋ ಹಾಗಿದೆ. ಹಾಗಾದರೆ ಆ ಒಪ್ಪಂದವಾದರೂ ಏನು ನೋಡೋಣ ಬನ್ನಿ. ಮೈಸೂರು ರಸ್ತೆ ಅಂದರೆ ಸಾಕು ಸಾಕಪ್ಪ ಅದರ ಸಹವಾಸ ಅಂತೀರಿ. ಯಾಕಂದರೆ ಮೈಸೂರು ರಸ್ತೆಯಲ್ಲಿ ನಿತ್ಯವೂ ಟ್ರಾಫಿಕ್ ಜಾಮ್. ಹೀಗಾಗಿ ಮುಂದಿನ ವರ್ಷದೊಳಗೆ ಈ ಮಾರ್ಗದಲ್ಲಿ ಫ್ಲೈಓವರ್ ನಿರ್ಮಾಣ ಆಗಲಿದೆ. ಇದು ಪ್ರಯಾಣಿಕರಿಗೆ ಖುಷಿಯ ಸುದ್ದಿಯೇ. ಆದರೆ ಈ ಫ್ಲೈಓವರ್ ಮೂಲಕ ಓಡಾಡಬೇಕಾದ್ರೆ ಸುಂಕ ತೆರಲೇಬೇಕು ಅನ್ನೋದು ಕಹಿ ಸುದ್ದಿ. ಮೈಸೂರು ಬರೋ ಟ್ರಾಫಿಕ್ಕು, ಕಾರ್ಡ್ ರೋಡ್ ಟ್ರಾಫಿಕ್ಕು ತಕ್ಷಣ ಹೊರಟೋಗ್ಬಿಡ್ಬೋದು, ಅವ್ರು ಎಕ್ಸಿಟ್ ಆಗ್ಬಿಡ್ಬೋದು. ಹಾಗೆ ಮೈಸೂರಿಂದ ಸರ್ಕಲಿಂದ ಬಂದವರು, ತಮಿಳ್ನಾಡಿಂದ ಇಳಿದು ಬಂದು ಸರ್ಕಲ್ ಬಂದವರು ಅವ್ರು ತಿರ್ಗಾ ವಾಪಸ್ ಸರ್ಕೊಬೋದು, ಅದಕ್ಕೆ ನೈಸ್ ರೋಡಿಗೆ ಸರ್ಕೊಬೋದು. ಹಾಗೆ ಮೈಸೂರಿಂದ ಬರೋರು ದಿನ ಪಾಸ್ ಟೌನ್ ಹಾಲ್ ಇಲ್ಲೇ ಬಂದು ರೈಟ್ ಟರ್ನ್ ಮಾಡ್ಕೊಬೋದು. ಸೊ ಅಂದರೆ ಇದೇನು ಅಂದರೆ ಈ 4 ಸ್ಥಳದಲ್ಲಿ ಕಿಮ್ಕೋ ಜಂಕ್ಷನ್ಸಲ್ಲಿ ಎಲ್ಲ ಕಡೆಯಿಂದ ಬರೋ ಜನಗಳು ಕೂಡ ನೈಸ್ ರೋಡ್ಗೆ ಹೋಗೋ ಅವಶ್ಯಕತೆ ಇದೆ. ಅದು ರೋಡ್ ಕಟ್ಬಿಟ್ಟಿದ್ದಾರೆ, ಆಲ್ರೆಡಿ ಮೇಡ್. ಆ ಕನೆಕ್ಟಿವಿಟಿ ಜಾಗದಲ್ಲಿ ಮಾಡಿಲ್ಲ ಅಷ್ಟೇ. ಅದು ಮೈಸೂರು ರಸ್ತೆಯಲ್ಲಿ 3.1 ಕಿಲೋಮೀಟರ್ ಉದ್ದದ ಫ್ಲೈಓವರ್ ತಲೆ ಎತ್ತಲಿದೆ. ಇದರ ಅಂದಾಜು ವೆಚ್ಚ 300 ಕೋಟಿ ರೂಪಾಯಿ. ಈ ಕಾಮಗಾರಿಗಾಗಿ 1993ರಲ್ಲೇ ರಾಜ್ಯ ಸರ್ಕಾರ ಹಾಗೂ ನೈಸ್ ಸಂಸ್ಥೆ ನಡುವೆ ಒಪ್ಪಂದವಾಗಿದೆ. ನೈಸ್ ರಸ್ತೆಗೆ ಸಂಪರ್ಕ ಕಲ್ಪಿಸೋ ಈ ರಸ್ತೆಯನ್ನು ಸುಂಕರಹಿತವಾಗಿ ನಡೆಸೋದಾಗಿ ಹೇಳಿದ್ದ ನೈಸ್ ಕಂಪನಿ ಇದೀಗ ಸುಂಕ ವಸೂಲಿಗೆ ಚಿಂತನೆ ನಡೆಸಿದೆ. ನಾವು 69ರಿಂದ ಇದ್ದೀವಿ. ಟ್ರಾಫಿಕ್ ಹೆವಿ ಟ್ರಾಫಿಕ್ಕು, ಈ ಕಡೆಯಿಂದ ಆ ಕಡೆಗೆ ದಾಟೋಕ್ಕಾಗಲ್ಲ. ಎಲ್ಲ ಈ ಥರ ಎಲ್ಲ ಇದೆ. ಎಲ್ಲ ಕಿತ್ತಾಕ್ಬಿಟ್ಟು ಜನ ಈ ಕಡೆಯಿಂದ ಆ ಕಡೆಗೆ ಓಡಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಫ್ಲೈಓವರ್ 100% ಬೇಕು. ಅಂದಹಾಗೆ 4 ಲೇನ್ನ ಈ ಫ್ಲೈಓವರ್ ನಿರ್ಮಾಣ ಮಾಡಬೇಕಾದ್ರೆ ಕೆಲವು ಕಟ್ಟಡಗಳನ್ನು ನೆಲಸಮ ಮಾಡಬೇಕಾಗುತ್ತದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಟ್ರಾಫಿಕ್ ಪ್ರಮಾಣ ಇಳಿಸಲು ಲಿಂಕ್ ರಸ್ತೆಗಾಗಿ ಜಾಗ ಮಾರಾಟ ಮಾಡಿರೋ ಸರ್ಕಾರ 99 ವರ್ಷಗಳ ಯಜಮಾನಿಕೆಗಾಗಿ ರಸ್ತೆಯನ್ನು ಖರೀದಿಸಿರೋ ಕೇಣಿ ಇದ್ಯಾವುದರ ಅರಿವು ಇಲ್ಲದೆ ರೋಡ್ ಟ್ಯಾಕ್ಸ್ ಹೆಸರಲ್ಲಿ ಪ್ರಯಾಣಿಕರು %16 ಮೊತ್ತವನ್ನು ಪಾವತಿಸಬೇಕಾಗಿದೆ. ಸರ್ಕಾರದ ಎಡವಟ್ಟು ನಿರ್ಧಾರದಿಂದಾಗಿ ಏನೆಲ್ಲ ಆಗುತ್ತೆ ನೋಡಿ. ರೋಡ್ ಟ್ಯಾಕ್ಸ್ ಕಟ್ಟಿದ್ರು ಮತ್ತೊಮ್ಮೆ ಟ್ಯಾಕ್ಸ್ ಕಟ್ಟುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನಾದರೂ ಸರ್ಕಾರ ಮಾತುಕತೆ ಮಾಡಿ ಈ ಟೋಲ್ನಿಂದ ತಪ್ಪಿಸುತ್ತಾ ಅಂತ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಸಾಮಾನ್ಯವಾಗಿ ನಾಯಿ ಅಂದರೆ ಎಲ್ರಿಗೂ ಬಲು ಪ್ರೀತಿ. ಅದರಲ್ಲೂ ವಿದೇಶಿ ಹೈಬ್ರಿಡ್ ತಳಿಯ ನಾಯಿಗಳು ನೋಡೋದಕ್ಕೆ ಕ್ಯೂಟ್ ಆಗಿರುತ್ತವೆ. ಇಂತಹ ಕ್ಯೂಟ್ ಪಪ್ಪಿಗಳು ಎಲ್ಲರನ್ನ ಆಕರ್ಷಿಸುತ್ತಿವೆ. ಇಂತಹ ಶ್ವಾನ ಪ್ರೇಮಿ ಡಾಗ್ ಗುರು ಸ್ಟೋರಿ ಇಲ್ಲಿದೆ ನೋಡಿ. ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ಶೇಕ್ ಹ್ಯಾಂಡ್ ಹೀಗೆ ಸೂಚನೆಗಳನ್ನು ನೀಡ್ತಿದ್ದಂತೆ ನಾಯಿ ತನ್ನ ಚಲನವಲನಗಳನ್ನು ಹೇಗೆ ಬದಲಾಯಿಸುತ್ತೆ. ಅಂದಹಾಗೆ ಇವೆಲ್ಲವನ್ನು ಮಾಲೀಕರು ತಮ್ಮ ಭಾಷೆಯಲ್ಲೇ ನಾಯಿಗಳಿಗೆ ಹೇಳಿ ಮಾಡಿಸಬಹುದು. ಅಂದಹಾಗೆ ಇಂಥ ಕ್ಯೂಟ್ ಪಪ್ಪಿಗಳು ಕಾಣಿಸೋದು ಡಾಗ್ ಗುರು ಮನೆಯಲ್ಲಿ. ಮನೆ ಕಾಯಕ್ಕೆ ನಾಯಿ ಮರಿಗಳನ್ನು ಸಾಕೋದು ಸಾಮಾನ್ಯ. ಆದರೆ ಇನ್ನು ಕೆಲವರು ನಾಯಿಗಳನ್ನು ಸಾಕೋದನ್ನೇ ಒಂದು ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ. ಇದಲ್ಲದೆ ಡಾಗ್ ಗುರು ನಾಯಿಗಳಿಗೆ ತರಬೇತಿ ನೀಡೋ ಹವ್ಯಾಸ ಬೆಳೆಸಿಕೊಂಡಿದ್ದಾರೆ. ಇವರ ಬಳಿ ಜರ್ಮನ್ ಶೆಫರ್ಡ್, ಲ್ಯಾಬ್ರಡಾರ್, ಗೋಲ್ಡನ್ ಹಿಟ್, ಲಿವರ್, ಪಗ್, ಇಂಗ್ಲಿಷ್ ಮ್ಯಾಸ್ಟಿವ್, ಅಬ್ಬಬ್ಬಾ ಒಂದಕ್ಕಿಂತ ಒಂದು ಚಂದದ ನಾಯಿ ಮರಿಗಳಿವೆ. ನಮ್ಮ ಲ್ಯಾಬ್ರಡಾರ್ ಈಸ್ ಆ ಡೆಮೋ ಡಾಗ್. ಅಂದರೆ ನಾಯಿ ಮನೆಯಲ್ಲಿ ಒಂದು ನಾಯಿ ಹೇಗಿರಬೇಕು, ಓನರ್ ಮಾಲೀಕರ ಮಾತು ಕೇಳಿ ವಾಕಿಂಗ್ ಹೋದಾಗ ತೊಂದರೆ ಕೊಡದೇ ಇರೋದು, ಕೂತ್ಕೋ, ಅಲ್ಲೇ ಇರು, ಸ್ಟೇ, ಸಿಟ್, ಡೌನ್, ಸೆಕೆಂಡ್ ಎಲ್ಲ ಯಾವ ರೀತಿ ಇಲ್ಲಿ ಡಾಗ್ ಸ್ಕೂಲಲ್ಲಿ, ನಮ್ಮ ಡಾಗ್ ಸ್ಕೂಲಲ್ಲಿ ನಾಯಿಗಳು ಕಲಿಯುತ್ತೆ. ಕಲಿತ ನಂತರ ನಾಯಿ ಹೇಗಾಗತ್ತೆ ಅನ್ನೋದಕ್ಕೆ ಇವನೇ ಎಕ್ಸಾಂಪಲ್. ಇನ್ನು ಈ ಡಾಗ್ ತರಬೇತಿ ಕೇಂದ್ರ ಇರೋದು ಕೆಂಗೇರಿ ಬಳಿಯ ದೊಡ್ಡ ಆಲದ ಮರದ ಬಳಿ. ನಾಯಿ ತೋಟವೆಂದೇ ಪ್ರಸಿದ್ಧಿಯಾದ ಇಲ್ಲಿ ಸುಮಾರು 40ಕ್ಕೂ ಹೆಚ್ಚು ನಾಯಿಗಳನ್ನು ಸಾಕಲಾಗ್ತಿದೆ. ಜೊತೆಗೆ ದಿನನಿತ್ಯ ಹಲವಾರು ವಿದೇಶಿ ನಾಯಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ. ಒಟ್ನಲ್ಲಿ ಈ ತರಬೇತಿ ಕೇಂದ್ರ ಶ್ವಾನ ಪ್ರೇಮಿಗಳನ್ನು ತನ್ನತ್ತ ಸೆಳೆಯುತ್ತಿದೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಯುಗಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಇವಿಷ್ಟು ನಮ್ಮ ಬೆಂಗಳೂರಿನ ಪ್ರಮುಖ ಸುದ್ದಿಗಳು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.